18ನೇ ತಾರೀಕು ಹುಟ್ಟಿದ ಮಹಿಳೆಯರು ಜೀವನದಲ್ಲಿ ವಿಶಿಷ್ಟ ಶಕ್ತಿಯೊಂದಿಗೆ ಜನಿಸುತ್ತಾರೆ. ಸಂಖ್ಯಾಶಾಸ್ತ್ರದ ಪ್ರಕಾರ 18 ಎಂಬ ಸಂಖ್ಯೆ 1 ಸೂರ್ಯ ಮತ್ತು 8 ಶನಿ ಅಂಕಿಗಳ ಸಂಯೋಜನೆಯಾಗಿದ್ದು ಇದರ ಮೊತ್ತ 9 ಆಗುತ್ತದೆ. 9 ಅಂಕಿಯು ಮಂಗಳ ಗ್ರಹದ ಪ್ರಭಾವವನ್ನು ಸೂಚಿಸುವುದರಿಂದ ಈ ದಿನ ಹುಟ್ಟಿದ ಮಹಿಳೆಯರಲ್ಲಿ ಧೈರ್ಯ, ಉತ್ಸಾಹ, ಶಕ್ತಿ ಮತ್ತು ಅಚಲ ಸಂಕಲ್ಪ ಬಹಳವಾಗಿ ಕಾಣಿಸುತ್ತದೆ. ಇಂತಹ ಮಹಿಳೆಯರು ಜೀವನದಲ್ಲಿ ಎದುರಾಗುವ ಯಾವುದೇ ಕಠಿಣ ಪರಿಸ್ಥಿತಿಗೂ ಭಯಪಡದೆ ನಿಂತು ಎದುರಿಸುವ ಶಕ್ತಿಯನ್ನು ಹೊಂದಿರುತ್ತಾರೆ. 18ನೇ ತಾರೀಕು ಹುಟ್ಟಿದ ಮಹಿಳೆಯರ ವ್ಯಕ್ತಿತ್ವ ಬಲಿಷ್ಠವಾಗಿರುತ್ತದೆ. ಅವರು ಹೊರಗೆ ಗಂಭೀರವಾಗಿ ಅಥವಾ ಕೆಲವೊಮ್ಮೆ ಕಠಿಣ ಸ್ವಭಾವದವರಂತೆ ಕಾಣಬಹುದು, ಆದರೆ ಒಳಗಿನಿಂದ ಅವರು ತುಂಬಾ ಮೃದು ಮನಸ್ಸುಳ್ಳವರು, ಸಂವೇದನಾಶೀಲರು ಮತ್ತು ಕಾಳಜಿಯುಳ್ಳವರು. ತಮ್ಮ ಗೌರವ, ಆತ್ಮಗೌರವ ಮತ್ತು ಸ್ವಾಭಿಮಾನವನ್ನು ಅವರು ಬಹಳ ಮೌಲ್ಯ ಮಾಡುತ್ತಾರೆ. ಅನ್ಯಾಯವನ್ನು ಸಹಿಸುವ ಸ್ವಭಾವ ಇವರದಲ್ಲ. ಸತ್ಯ ಮತ್ತು ನ್ಯಾಯಕ್ಕಾಗಿ ನಿಂತು ಹೋರಾಡುವ ಧೈರ್ಯ ಇವರಲ್ಲಿ ಸಹಜವಾಗಿಯೇ ಇರುತ್ತದೆ. ಈ ಮಹಿಳೆಯರಲ್ಲಿ ನಾಯಕತ್ವದ ಗುಣಗಳು ಸ್ಪಷ್ಟವಾಗಿ ಗೋಚರಿಸುತ್ತವೆ. ಅವರು ತಾವು ಇರುವ ಕ್ಷೇತ್ರದಲ್ಲಿ ಮುನ್ನಡೆಯುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಆಡಳಿತಾತ್ಮಕ ಕೆಲಸಗಳು, ಪೊಲೀಸ್ ಅಥವಾ ರಕ್ಷಣಾ ಕ್ಷೇತ್ರ, ವೈದ್ಯಕೀಯ, ರಾಜಕೀಯ, ಸಾಮಾಜಿಕ ಸೇವೆ ಅಥವಾ ಸಾರ್ವಜನಿಕ ಜೀವನಕ್ಕೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಅವರು ಯಶಸ್ಸನ್ನು ಸಾಧಿಸುವ ಸಾಧ್ಯತೆ ಹೆಚ್ಚು. ಸವಾಲುಗಳನ್ನು ಸ್ವೀಕರಿಸುವ ಮನೋಭಾವ ಇವರ ಶಕ್ತಿಯಾಗಿದ್ದು, ಕಷ್ಟದ ಸಂದರ್ಭಗಳಲ್ಲಿಯೇ ಅವರು ತಮ್ಮ ನಿಜವಾದ ಸಾಮರ್ಥ್ಯವನ್ನು ತೋರಿಸುತ್ತಾರೆ. ಆರ್ಥಿಕ ಜೀವನದ ವಿಚಾರದಲ್ಲಿ 18ನೇ ತಾರೀಕು ಹುಟ್ಟಿದ ಮಹಿಳೆಯರ ಜೀವನದ ಆರಂಭಿಕ ಹಂತದಲ್ಲಿ ಸ್ವಲ್ಪ ಏರಿಳಿತಗಳು ಕಾಣಿಸಬಹುದು. ಕೆಲವೊಮ್ಮೆ ಪರಿಶ್ರಮಕ್ಕೆ ತಕ್ಕ ಫಲ ತಡವಾಗಿ ಸಿಗಬಹುದು, ಆದರೆ ಅವರು ಹತಾಶರಾಗುವುದಿಲ್ಲ. ತಮ್ಮ ಶ್ರಮ, ಸಹನೆ ಮತ್ತು ಸ್ಥಿರತೆಯ ಮೂಲಕ 30 ರಿಂದ 35 ವರ್ಷದ ನಂತರ ಆರ್ಥಿಕವಾಗಿ ಬಲಿಷ್ಠರಾಗುತ್ತಾರೆ. ಕಷ್ಟಪಟ್ಟು ದುಡಿದು ಆಸ್ತಿ, ಗೌರವ ಮತ್ತು ಸ್ಥಿರ ಜೀವನವನ್ನು ನಿರ್ಮಿಸುವ ಗುಣ ಇವರದು. ಹಣವನ್ನು ವ್ಯರ್ಥ ಮಾಡುವುದಕ್ಕಿಂತ ಅದನ್ನು ಭವಿಷ್ಯಕ್ಕಾಗಿ ಉಳಿಸುವ ಬುದ್ಧಿವಂತಿಕೆ ಇವರಲ್ಲಿ ಇರುತ್ತದೆ. ಪ್ರೀತಿ ಮತ್ತು ಕುಟುಂಬ ಜೀವನದಲ್ಲಿ ಈ ಮಹಿಳೆಯರು ಅಪಾರ ಕಾಳಜಿ ಮತ್ತು ಸಮರ್ಪಣೆಯೊಂದಿಗೆ ನಡೆದುಕೊಳ್ಳುತ್ತಾರೆ. ತಮ್ಮ ಸಂಗಾತಿಯ ಬಗ್ಗೆ ನಿಷ್ಠೆ ಮತ್ತು ಜವಾಬ್ದಾರಿಯ ಭಾವನೆ ಹೊಂದಿರುತ್ತಾರೆ. ಮೇಲ್ನೋಟಕ್ಕೆ ಅವರು ಕಠಿಣವಾಗಿ ಮಾತನಾಡಿದರೂ ಅದು ಅವರ ನೇರ ಸ್ವಭಾವದ ಪ್ರತಿಬಿಂಬ ಮಾತ್ರ. ಒಳಗಿನಿಂದ ಅವರು ತುಂಬಾ ಪ್ರೀತಿಪಾತ್ರರು ಮತ್ತು ಕುಟುಂಬದ ಹಿತಕ್ಕಾಗಿ ತ್ಯಾಗ ಮಾಡಲು ಸಿದ್ಧರಾಗಿರುವವರು. ಕೆಲವೊಮ್ಮೆ ಅವರ ನೇರ ಮಾತುಗಳು ತಪ್ಪಾಗಿ ಅರ್ಥವಾಗಬಹುದು, ಇದರಿಂದ ಸಣ್ಣ ಮನಸ್ತಾಪಗಳು ಉಂಟಾಗುವ ಸಾಧ್ಯತೆಯಿದೆ. ಆದರೆ ಹೃದಯಪೂರ್ವಕ ಪ್ರೀತಿ ಮತ್ತು ನಿಷ್ಠೆಯೇ ಇವರ ಸಂಬಂಧಗಳ ಆಧಾರವಾಗಿರುತ್ತದೆ. 18ನೇ ತಾರೀಕು ಹುಟ್ಟಿದ ಮಹಿಳೆಯರು ವಿವಾಹದ ನಂತರವೂ ತಮ್ಮ ಶಕ್ತಿಶಾಲಿ ವ್ಯಕ್ತಿತ್ವ ಮತ್ತು ಸ್ವಾಭಿಮಾನವನ್ನು ಕಳೆದುಕೊಳ್ಳುವುದಿಲ್ಲ. ವಿವಾಹವು ಅವರ ಜೀವನದಲ್ಲಿ ಹೊಸ ಹೊಣೆಗಾರಿಕೆಗಳನ್ನು ತರುತ್ತದೆ, ಆದರೆ ಆ ಹೊಣೆಗಾರಿಕೆಗಳನ್ನು ಅವರು ಧೈರ್ಯ ಮತ್ತು ವಿವೇಕದೊಂದಿಗೆ ನಿಭಾಯಿಸುತ್ತಾರೆ. ತಮ್ಮ ಸಂಗಾತಿಯೊಂದಿಗೆ ಸಂಬಂಧವನ್ನು ಗೌರವ, ನಿಷ್ಠೆ ಮತ್ತು ಆಂತರಿಕ ಬಾಂಧವ್ಯದ ಮೇಲೆ ನಿರ್ಮಿಸಲು ಪ್ರಯತ್ನಿಸುತ್ತಾರೆ. ಇವರಿಗೆ ಸಂಬಂಧದಲ್ಲಿ ಸ್ಪಷ್ಟತೆ ಬಹಳ ಮುಖ್ಯ. ಅಸ್ಪಷ್ಟತೆ ಅಥವಾ ಅಪ್ರಾಮಾಣಿಕತೆ ಅವರನ್ನು ಒಳಗೊಳಗೆ ನೋಯಿಸಬಹುದು. ವಿವಾಹದ ಆರಂಭಿಕ ವರ್ಷಗಳಲ್ಲಿ ಕೆಲವೊಮ್ಮೆ ಮನೋಭಿನ್ನತೆಗಳು ಕಾಣಿಸಿಕೊಳ್ಳಬಹುದು. ಇದಕ್ಕೆ ಪ್ರಮುಖ ಕಾರಣ ಇವರ ನೇರ ಮಾತು, ತೀವ್ರ ಅಭಿಪ್ರಾಯ ಮತ್ತು ಸ್ವತಂತ್ರ ಚಿಂತನೆ. ಆದರೆ ಇವರ ಹೃದಯದಲ್ಲಿ ಯಾವುದೇ ಕೆಟ್ಟ ಉದ್ದೇಶ ಇರುವುದಿಲ್ಲ. ತಮ್ಮ ಭಾವನೆಗಳನ್ನು ನೇರವಾಗಿ ಹೇಳುವ ಸ್ವಭಾವವೇ ಕೆಲವೊಮ್ಮೆ ಸಂಗಾತಿಗೆ ಕಠಿಣವಾಗಿ ತೋರಬಹುದು. ಸಮಯದೊಂದಿಗೆ ಪರಸ್ಪರ ಅರ್ಥ ಮಾಡಿಕೊಂಡಾಗ ಈ ಸಂಬಂಧ ಹೆಚ್ಚು ಬಲವಾಗುತ್ತದೆ. 18ನೇ ತಾರೀಕು ಹುಟ್ಟಿದ ಮಹಿಳೆಯರು ಕುಟುಂಬವನ್ನು ಮುನ್ನಡೆಸುವ ಶಕ್ತಿಯನ್ನು ಹೊಂದಿರುತ್ತಾರೆ. ಅವರು ಮನೆಯ ಆರ್ಥಿಕ, ಭಾವನಾತ್ಮಕ ಮತ್ತು ನೈತಿಕ ಸ್ಥಿರತೆಗೆ ಪ್ರಮುಖ ಪಾತ್ರವಹಿಸುತ್ತಾರೆ.
ಸಂಗಾತಿಯ ಪ್ರಗತಿಗೆ ಬೆಂಬಲ ನೀಡುವವರಾಗಿದ್ದು ಕುಟುಂಬದ ಗೌರವ ಮತ್ತು ಭದ್ರತೆಗೆ ಮೊದಲ ಆದ್ಯತೆ ನೀಡುತ್ತಾರೆ. ಮಕ್ಕಳ ವಿಷಯದಲ್ಲಿ ಅವರು ಶಿಸ್ತಿನ ಜೊತೆಗೆ ಪ್ರೀತಿಯ ತಾಯಿಯಾಗಿ ರೂಪುಗೊಳ್ಳುತ್ತಾರೆ. ಆರ್ಥಿಕವಾಗಿ ವಿವಾಹದ ನಂತರ ಇವರ ಜೀವನ ನಿಧಾನವಾಗಿ ಸ್ಥಿರತೆಯತ್ತ ಸಾಗುತ್ತದೆ. ಆರಂಭದಲ್ಲಿ ಕೆಲ ಹೊಣೆಗಾರಿಕೆಗಳು ಮತ್ತು ಒತ್ತಡಗಳು ಇದ್ದರೂ ತಮ್ಮ ಪರಿಶ್ರಮ ಮತ್ತು ಯೋಜಿತ ನಡೆಗಳಿಂದ ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತಾರೆ. ವಿವಾಹದ ನಂತರ ಇವರಲ್ಲಿ ಹಣಕಾಸಿನ ಅರಿವು ಇನ್ನಷ್ಟು ಹೆಚ್ಚಾಗುತ್ತದೆ ಮತ್ತು ಭವಿಷ್ಯಕ್ಕಾಗಿ ಉಳಿತಾಯ ಮಾಡುವ ಗುಣ ಬೆಳೆಯುತ್ತದೆ. ಭಾವನಾತ್ಮಕವಾಗಿ ಈ ಮಹಿಳೆಯರು ಒಳಗೊಳಗೆ ತುಂಬಾ ಸಂವೇದನಾಶೀಲರಾಗಿರುತ್ತಾರೆ. ಹೊರಗೆ ತಾವು ಬಲಿಷ್ಠರಾಗಿರುವಂತೆ ಕಾಣಿಸಿದರೂ ಸಂಗಾತಿಯಿಂದ ಅರ್ಥಮಾಡಿಕೊಳ್ಳುವಿಕೆ ಮತ್ತು ಗೌರವವನ್ನು ಬಹಳ ನಿರೀಕ್ಷಿಸುತ್ತಾರೆ. ತಮ್ಮ ಭಾವನೆಗಳಿಗೆ ಮೌಲ್ಯ ಸಿಕ್ಕಾಗ ಅವರು ಅತ್ಯಂತ ಸಮರ್ಪಿತ ಹಾಗೂ ನಿಷ್ಠಾವಂತ ಜೀವನ ಸಂಗಾತಿಯಾಗಿ ರೂಪುಗೊಳ್ಳುತ್ತಾರೆ. ಆಧ್ಯಾತ್ಮಿಕವಾಗಿ ವಿವಾಹದ ನಂತರ ಇವರಲ್ಲಿ ಆತ್ಮಚಿಂತನೆ ಮತ್ತು ಆಂತರಿಕ ಬೆಳವಣಿಗೆ ಹೆಚ್ಚಾಗುತ್ತದೆ. ಜೀವನದ ಜವಾಬ್ದಾರಿಗಳು ಇವರನ್ನು ಹೆಚ್ಚು ಪರಿಪಕ್ವರನ್ನಾಗಿಸುತ್ತವೆ. ಧ್ಯಾನ, ಪ್ರಾರ್ಥನೆ ಅಥವಾ ಧಾರ್ಮಿಕ ಚಟುವಟಿಕೆಗಳು ಇವರಿಗೆ ಮಾನಸಿಕ ಶಾಂತಿಯನ್ನು ನೀಡುತ್ತವೆ ಮತ್ತು ವೈವಾಹಿಕ ಜೀವನದಲ್ಲಿ ಸಮತೋಲನ ಕಾಯ್ದುಕೊಳ್ಳಲು ಸಹಾಯ ಮಾಡುತ್ತವೆ. 18ನೇ ತಾರೀಕು ಹುಟ್ಟಿದ ಮಹಿಳೆಯರ ವಿವಾಹೋತ್ತರ ಜೀವನ ಸವಾಲುಗಳಿಲ್ಲದಿರುವುದಿಲ್ಲ, ಆದರೆ ಆ ಸವಾಲುಗಳನ್ನು ಜಯಿಸುವ ಶಕ್ತಿ ಇವರಲ್ಲೇ ಇದೆ. ತಮ್ಮ ಧೈರ್ಯ, ನಿಷ್ಠೆ ಮತ್ತು ಪರಿಶ್ರಮದಿಂದ ಅವರು ವೈವಾಹಿಕ ಜೀವನವನ್ನು ಸ್ಥಿರ, ಗೌರವಯುತ ಮತ್ತು ಸಮೃದ್ಧವಾಗಿಸಿಕೊಳ್ಳುತ್ತಾರೆ. ಸಂಗಾತಿಯೊಂದಿಗೆ ಪರಸ್ಪರ ಗೌರವ ಮತ್ತು ಅರ್ಥಮಾಡಿಕೊಳ್ಳುವಿಕೆ ಇದ್ದರೆ ಇವರ ಜೀವನದಲ್ಲಿ ಸುಖ, ಶಾಂತಿ ಮತ್ತು ದೀರ್ಘಕಾಲದ ಸ್ಥಿರತೆ ಖಂಡಿತವಾಗಿಯೂ ಕಾಣಿಸುತ್ತದೆ. ಆರೋಗ್ಯದ ವಿಚಾರದಲ್ಲಿ 18ನೇ ತಾರೀಕು ಹುಟ್ಟಿದ ಮಹಿಳೆಯರು ತಮ್ಮ ಕೋಪ ಮತ್ತು ಮಾನಸಿಕ ಒತ್ತಡವನ್ನು ನಿಯಂತ್ರಿಸುವತ್ತ ಗಮನ ಕೊಡಬೇಕು. ಕೋಪವನ್ನು ಒಳಗೆ ಇಟ್ಟುಕೊಳ್ಳುವುದು ಅಥವಾ ತಕ್ಷಣ ವ್ಯಕ್ತಪಡಿಸುವುದು ಎರಡೂ ಕೆಲವೊಮ್ಮೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತವೆ. ರಕ್ತದೊತ್ತಡ, ದೇಹದ ಉಷ್ಣತೆಗೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆಯಿಂದಿರಬೇಕಾಗುತ್ತದೆ. ಧ್ಯಾನ, ಯೋಗ ಮತ್ತು ನಿಯಮಿತ ಜೀವನ ಶೈಲಿ ಇವರಿಗೆ ಬಹಳ ಲಾಭಕರವಾಗುತ್ತದೆ. ಶುಭ ಅಂಶಗಳ ವಿಚಾರದಲ್ಲಿ ಮಂಗಳವಾರ ಮತ್ತು ಗುರುವಾರಗಳು ಇವರಿಗೆ ಅನುಕೂಲಕರ ದಿನಗಳಾಗಿರುತ್ತವೆ. ಕೆಂಪು ಮತ್ತು ಹಳದಿ ಬಣ್ಣಗಳು ಇವರ ಆತ್ಮವಿಶ್ವಾಸ ಮತ್ತು ಶಕ್ತಿಯನ್ನು ಹೆಚ್ಚಿಸುತ್ತವೆ. 1, 3 ಮತ್ತು 9 ಸಂಖ್ಯೆಗಳು ಇವರಿಗೆ ಅದೃಷ್ಟವನ್ನು ತರುವ ಸಂಖ್ಯೆಗಳಾಗಿವೆ. 18ನೇ ತಾರೀಕು ಹುಟ್ಟಿದ ಮಹಿಳೆಯರು ಶಕ್ತಿಶಾಲಿ ವ್ಯಕ್ತಿತ್ವ, ದೃಢ ಸಂಕಲ್ಪ ಮತ್ತು ಹೋರಾಟದ ಮನೋಭಾವವನ್ನು ಹೊಂದಿರುವವರು. ಜೀವನದಲ್ಲಿ ಎಷ್ಟು ಸವಾಲುಗಳು ಬಂದರೂ ಅವುಗಳನ್ನು ಸೋಲಿಸುವ ಶಕ್ತಿ ಇವರಲ್ಲಿ ಅಡಗಿದೆ. ತಮ್ಮ ಶ್ರಮ, ಧೈರ್ಯ ಮತ್ತು ನಿಷ್ಠೆಯ ಮೂಲಕ ಅವರು ಸಮಾಜದಲ್ಲಿ ಗೌರವವನ್ನು ಗಳಿಸುತ್ತಾರೆ ಮತ್ತು ತಮ್ಮ ಜೀವನವನ್ನು ಸ್ವಂತ ಶಕ್ತಿಯಿಂದ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತಾರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.